ನಮಸ್ಕಾರ. ನಿಮ್ಮ ಜಮೀನಿನ ಹಳೆ ದಾಖಲೆಗಳು ಮತ್ತು ಹೊಸ ದಾಖಲೆಗಳು ಎಲ್ಲಿ ಮತ್ತು ಹೇಗೆ ತೆಗೆದುಕೊಳ್ಳಬಹುದು? ಅತಿ ಮುಖ್ಯವಾಗಿ ಜಮೀನಿನ ಹಳೆ ದಾಖಲೆಗಳು ಮತ್ತು ಹೊಸ ದಾಖಲೆಗಳು ಯಾವ ಕಚೇರಿ ಮೂಲಕ ಪಡೆದುಕೊಳ್ಳೋದಕ್ಕೆ ಜನರಿಗೆ ಅಂದರೆ ರೈತರಿಗೆ ಅವಕಾಶವಿದೆ. ಸುಮಾರು ಜನರು ಕಮೆಂಟ್ಸ್ ಮಾಡಿರೋ ಕಾರಣಕ್ಕಾಗಿ ಈ ವಿಡಿಯೋ ಮಾಡ್ತಾ ಇದ್ದೇವೆ. ಆದಷ್ಟು ವಿಡಿಯೋ ಶೇರ್ ಮಾಡಿ, ರೈತರಿಗೆ ಹೆಲ್ಪ್ ಆಗುತ್ತೆ. ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಮೊಟ್ಟ ಮೊದಲನೇದಾಗಿ ಕರ್ನಾಟಕದಲ್ಲಿ ಎಲ್ಲಿ ಭೂ ದಾಖಲೆಗಳು ರೆಡಿ ಆಗುತ್ತವೆ ಮತ್ತು ಎಲ್ಲಿ ಅದನ್ನು ಸೇಫ್ ಆಗಿ ಅಂದರೆ ಸಂರಕ್ಷಿಸಿ ಇಡಲಾಗುತ್ತೆ ಅನ್ನುವ ಪ್ರಶ್ನೆಗೆ ಉತ್ತರ ಹೇಳೋದಾದರೆ ಬಹಳ ಸ್ಪಷ್ಟವಾಗಿ ಹೇಳಬೇಕೆಂದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂದರೆ ಕಂದಾಯ ಇಲಾಖೆ ಮೂಲಕ ಜಮೀನಿನ ಹಳೆ ಮತ್ತು ಹೊಸ ದಾಖಲೆಗಳು ಸಂರಕ್ಷಿಸಿ ಇಡಲಾಗುತ್ತೆ. ಬನ್ನಿ ಇವಾಗ ಜಮೀನಿಗೆ ಸಂಬಂಧಿಸಿದ ಹಳೆ ಮತ್ತು ಹೊಸ ದಾಖಲೆಗಳು ಅವು ಎಲ್ಲಿ ಸಿಗುತ್ತವೆ ಎಂಬುದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳುತ್ತೇವೆ, ತಿಳಿದುಕೊಳ್ಳೋಣ ಬನ್ನಿ. ಮೊಟ್ಟ ಮೊದಲನೆಯದು ಪಹಣಿಗಳು. ಹಳೆ ಕಾಲದ ಕೈ ಬರದ ಪಹಣಿಗಳು ನೀವು ತೆಗೆದುಕೊಳ್ಳಲು ಬಯಸಿದರೆ ನಿಮ್ಮ ತಾಲೂಕಿನ ಆಡಳಿತ ಕಚೇರಿಯಲ್ಲಿರುವ ನಾಡ ಕಚೇರಿಗೆ ಹೋಗಬೇಕಾಗುತ್ತೆ. ಅಲ್ಲಿ ಒಂದು ನಿಗದಿಪಡಿಸಿದ ಶುಲ್ಕವನ್ನು ತುಂಬಿ ಮತ್ತು ಒಂದು ಅರ್ಜಿ ಬರೆದು ಕೊಟ್ಟರೆ ತಕ್ಷಣವೇ ನಿಮ್ಮ ಜಮೀನಿನ ದೃಢೀಕೃತ ಹಳೆ ಕಾಲದ ಅಂದರೆ ಹಳೆ ಪಹಣಿ ಕೊಡುತ್ತಾರೆ. ನೆನಪಿಡಿ, ಸಾಮಾನ್ಯವಾಗಿ ನಮ್ಮ ನಾಡ ಕಚೇರಿಯಲ್ಲಿ 1964ರಿಂದ ಮತ್ತು 2000ನೇ ಕೈ ಬರದ ಪಹಣಿಗಳು ಸಿಗುತ್ತವೆ ಎಂದು ಹೇಳ್ಬೋದು. ನಿಮಗೆ ಕಂಪ್ಯೂಟರ್ ಪಹಣಿಗಳು ನೀವು ಎಲ್ಲಿ ಬೇಕಾದರೂ ನೀವು ಆನ್ಲೈನ್ ಮೂಲಕ ನೋಡಬಹುದು ಮತ್ತು ಆನ್ಲೈನ್ ಮೂಲಕ ತೆಗೆದುಕೊಳ್ಳಬಹುದು. ಕಂಪ್ಯೂಟರ್ ಪಹಣಿ 2000ನೇ ಇಸ್ವಿಯಿಂದ ಇತ್ತೀಚಿನ ಪಹಣಿಗಳು ನೀವು ಆನ್ಲೈನ್ ಮೂಲಕ ಅಂದರೆ ನಾಡ ಕಚೇರಿ ಮತ್ತು ಗ್ರಾಮ ಒನ್ ಕೇಂದ್ರದಿಂದ ಪಡೆದುಕೊಳ್ಳೋದಕ್ಕೆ ಅವಕಾಶವಿದೆ. ಎರಡನೇದು ಮ್ಯೂಟೇಷನ್ ಪತ್ರಗಳು. ಆಸ್ತಿ ರೂಪಾಂತರ ಕ್ರಿಯೆಗೆ ಮ್ಯೂಟೇಷನ್ ಪತ್ರ ಎಂದು ಕರೆಯುತ್ತಾರೆ. ಇದು ಸಾಮಾನ್ಯವಾಗಿ ಜಮೀನು ಮಾರುವಾಗ ಅಂದರೆ ಸೇಲ್ ಮಾಡುವಾಗ ಮತ್ತು ಡಿವೈಡ್ ಮಾಡುವಾಗ ಇತರ ಎಲ್ಲ ಸಂದರ್ಭದಲ್ಲಿ ಅಂದರೆ ಒಂದು ನೆನಪಿಡಿ, ಒಂದು ಭೂ ವಹಿವಾಟು ಅಂದರೆ ನಿಮ್ಮ ಭೂಮಿ ಮೇಲೆ ವಹಿವಾಟು ನಡೆಯುವಾಗ ಖಂಡಿತವಾಗಿಯೂ ಒಂದು ಮ್ಯೂಟೇಷನ್ ಕ್ರಿಯೆ ಇದ್ದೇ ಇರುತ್ತೆ. ಹಳೆ ಕಾಲದ ಮ್ಯೂಟೇಷನ್ ಪತ್ರಗಳು ಸಂಬಂಧಪಟ್ಟ ನೀವು ನಾಡ ಕಚೇರಿಯಲ್ಲಿ ಸಿಗುತ್ತವೆ. ಅದೇ ರೀತಿ 2000 ಇಸ್ವಿಗಿಂತ ಈಚೆಗೆ ನಡೆಯುವ ಎಲ್ಲ ಮ್ಯೂಟೇಷನ್ಗಳು ನೀವು ಆ ಒಂದು ಮ್ಯೂಟೇಷನ್ ಪತ್ರಗಳು ನೀವು ಆನ್ಲೈನ್ ಮೂಲಕವೂ ಪಡೆದುಕೊಳ್ಳಬಹುದು ಅಥವಾ ಭೂಮಿ ಕೇಂದ್ರದಲ್ಲಿ ಶುಲ್ಕ ಕೊಟ್ಟು ಕೂಡ ನೀವು ಪಡೆದುಕೊಳ್ಳಬಹುದು. ನೆನಪಿಡಿ, ಹಳೆ ಕಾಲದ ಪಹಣಿಗಳು ಮತ್ತು ಮ್ಯೂಟೇಷನ್ ನೀವು ಪಡೆದುಕೊಳ್ಳಬೇಕಾದ್ರೆ ಒಂದು ಅರ್ಜಿ ಬರೆಯಬೇಕು ಅಥವಾ ನಿಗದಿಪಡಿಸಿದ ನಮೂನೆ ಫಾರಂ ತುಂಬಿ ಕೊಡಬೇಕು. ಫಾರಂ ತುಂಬಿ ಕೊಟ್ಟರೆ ಒಂದು ವೇಳೆ ಆ ಒಂದು ಕಚೇರಿಯಲ್ಲಿ ದಾಖಲೆಗಳು ಲಭ್ಯವಿಲ್ಲದ ಪಕ್ಷದಲ್ಲಿ ಅಲಭ್ಯ ಪತ್ರ ನಿಮಗೆ ಕೊಡುತ್ತಾರೆ. ನಂತರ ಸದರಿ ದಾಖಲೆಗಳು ಪಡೆದುಕೊಳ್ಳಲು ನೀವು ನಿಮ್ಮ ತಹಸೀಲ್ದಾರ್ ಕಚೇರಿ ಅಥವಾ ಸಹಾಯಕ ಆಯುಕ್ತರ ಕಚೇರಿಗೆ ಹೋಗಿ ಪಡೆದುಕೊಳ್ಳಲು ಅವಕಾಶ ಇದ್ದಿರುತ್ತೆ. ಜಮೀನಿನ ಇನ್ನು ಅನೇಕ ಕಂದಾಯ ದಾಖಲೆಗಳಾದ ಕಸಾರ್ ಪಹಣಿ ಆಗಿರ್ಬೋದು, ಭೂ ಮಂಜೂರಾತಿ ದಾಖಲೆಗಳೇ ಆಗಿರ್ಬೋದು, ಅದರಂತೆ ಗ್ರಾಮ ಠಾಣಾ ಪ್ರತಿಗಳೇ ಆಗಿರ್ಬೋದು, ಇವೆಲ್ಲ ದಾಖಲೆಗಳು ನಿಮ್ಮ ತಾಲೂಕಿನ ಅಂದರೆ ನಿಮಗೆ ಸಂಬಂಧಪಟ್ಟ ತಹಸೀಲ್ದಾರ್ ಕಚೇರಿಯಲ್ಲಿರುವ ರಿಕಾರ್ಡ್ ರೂಮ್ ಶಾಖೆಯಲ್ಲಿ ಸಿಗುತ್ತವೆ. ಸದರಿ ದಾಖಲೆಗಳು ನೀವು ಪಡೆದುಕೊಳ್ಳಲು ನೀವು ಒಂದು ಅರ್ಜಿ ಬರೆಯಬೇಕು. ಅಲ್ಲಿಯೂ ಸಹ ಅಷ್ಟೇ ನಮೂನೆ ಫಾರಂ ತುಂಬಿ ಕೊಟ್ಟರೆ ನಿಮಗೆ ಈ ಒಂದು ದಾಖಲೆಗಳು ನಿಮಗೆ ಸಿಗುತ್ತವೆ. ಬನ್ನಿ ಈಗ ಸರ್ವೆ ಕಚೇರಿಯಲ್ಲಿಯೂ ಸಿಗುವ ದಾಖಲೆಗಳು ಯಾವ್ಯಾವು ಎಂದು ತಿಳಿದುಕೊಳ್ಳೋಣ. ಅತಿ ಮುಖ್ಯ ದಾಖಲೆ ಆಕಾರ ಬಂದ ದಾಖಲೆಯೂ ಸಹ ಸರ್ವೆ ಕಚೇರಿಯಿಂದ ಪಡೆದುಕೊಳ್ಳಬಹುದು. ಅದೇ ರೀತಿ ನಕ್ಷೆ, ಅದು ಹಿಸ್ಸಾ ನಕ್ಷೆ ಆಗಿರ್ಬೋದು ಅಥವಾ ಪೋಡಿ ನಕ್ಷೆ ಆಗಿರ್ಬೋದು ಅಥವಾ ಸರ್ವೆ ನಕ್ಷೆ ಆಗಿರ್ಬೋದು. ಫಾರಂ ನಂಬರ್ 10 ಸಹ ಅಲ್ಲೇ ಸಿಗುತ್ತೆ. ಟಿಪ್ಪಣಿ ಸಹ ಅಲ್ಲೇ ಸಿಗುತ್ತೆ ಸರ್ವೆ ಕಚೇರಿಯಲ್ಲಿ. ಖರಾಬ್ ಲ್ಯಾಂಡ್ ಸೀಡ್ ಸಹ ಅಲ್ಲೇ ಸಿಗುತ್ತೆ. 1 to 5 ಸೀಡ್ ಸಹ ಆ ಒಂದು ಜಮೀನಿನ ದಾಖಲೆ ಅಲ್ಲೇ ಸಿಗುತ್ತೆ ಅಲ್ಲಿ ಸರ್ವೆ ಕಚೇರಿಯಲ್ಲಿ. ಕಂದಾಯದಿಂದ ಹೊರಗೆ ಇರುವ ಗ್ರಾಮ ಠಾಣಾ ನಕ್ಷೆ ಸೇರಿದಂತೆ ಇನ್ನೂ ಹಲವಾರು ಕಾಗದ ಪತ್ರಗಳು ನಿಮ್ಮ ತಾಲೂಕಿನಲ್ಲಿರುವ ಸರ್ವೆ ಕಚೇರಿಯಲ್ಲಿ ಸಿಗುತ್ತವೆ. ಒಂದು ವೇಳೆ ಭೂ ವಿವಾದ ಇದ್ದಲ್ಲಿ ನ್ಯಾಯಾಲಯದಲ್ಲೂ ಸಹ ಈ ಒಂದು ದಾಖಲೆಗಳು ಕೇಳಲಾಗುತ್ತೆ. ಏಕೆಂದರೆ ಈ ದಾಖಲೆಗಳು ಅತಿ ಮುಖ್ಯವಾದ ದಾಖಲೆ ಆಗಿರುವುದರಿಂದ ನೆನಪಿಡಿ, ಈ ಸರ್ವೆ ದಾಖಲೆಗಳನ್ನು ನೀವು ಸಕಾಲದಲ್ಲಿ ಸಹ ಅರ್ಜಿ ಹಾಕಿ ತೆಗೆದುಕೊಳ್ಳಬಹುದು ಅಂದರೆ ಪಡೆದುಕೊಳ್ಳಬಹುದು. ನಕಲಿಗಾಗಿ ಸಿಗುವ ಅರ್ಜಿ ನಮೂನೆ ತೆಗೆದುಕೊಂಡು ನಿಮಗೆ ಬೇಕಾಗುವ ದಾಖಲೆಗಳು ಉಲ್ಲೇಖ ಮಾಡಿ ಅಂದರೆ ನಕಲು ಪ್ರತಿಯಲ್ಲಿ ಉಲ್ಲೇಖ ಮಾಡಿ ಅಂದರೆ ನಿಮ್ಮ ದಾಖಲೆಗಳು ಯಾವ ಬೇಕಾದನ್ನು ಬರೆದು ಅದರ ಪ್ರತಿ ಪಡೆದುಕೊಳ್ಳಬಹುದು. ನಿಮಗೆ ಗೊತ್ತಿರಲಿ ಅನ್ನೋ ಕಾರಣಕ್ಕೆ ಈ ಕೆಳಗಿನ ಸಲಹೆ ಹೇಳುತ್ತೇವೆ ಕೇಳಿ. ಒಂದನೆಯದು, ಹಳೆ ದಾಖಲೆಗಳಿಗೂ ಮತ್ತು ಈಗಿನ ದಾಖಲೆಗಳಿಗೂ ವ್ಯತ್ಯಾಸ ಕಂಡು ಬಂದಲ್ಲಿ ತಕ್ಷಣವೇ ಸರಿಪಡಿಸಿಕೊಳ್ಳೋದು ತುಂಬಾ ಒಳ್ಳೆಯದು. ಎರಡನೆಯದು, ಪಹಣಿಯಲ್ಲಿರುವ ಕಾಲಂ ನಂಬರ್ 11ರಲ್ಲಿರುವ ಹಕ್ಕುಗಳ ಬಗ್ಗೆ ಸಹ ನೀವು ತಿಳಿದುಕೊಳ್ಳಲೇಬೇಕು ಇತ್ತೀಚಿನ ದಿನಗಳಲ್ಲಿ. ಮೂರನೆಯದು, ಜಮೀನಿಗೆ ಅಂತಿಮ
ಮತ್ತು ಕಾನೂನುಬದ್ಧ ದಾಖಲೆಯಾಗಿರುವ ಆಕಾರ್ ಬಂದ್ ಪತ್ರ ಸಹ ನೀವು ಕಾಲಕ್ಕೆ ಚೆಕ್ ಮಾಡಿ. ಯಾಕೆಂತಂದರೆ ನೀವು ಎಷ್ಟು ಮುಖ್ಯವಾಗಿ ಪಹಣಿ ಚೆಕ್ ಮಾಡ್ತಿರೋ ಅದೇ ರೀತಿ ಆಕಾರ್ ಬಂದ್ ಚೆಕ್ ಮಾಡೋದು ಸಹ ತುಂಬಾ ನಿಮ್ಮ ಒಂದು ಜಮೀನಿನ ಪ್ರಮುಖ ದಾಖಲೆ ಆಗಿರೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಜಮೀನು ಮತ್ತು ಸರ್ವೆ ಇಲಾಖೆಗೆ ಸಂಬಂಧಪಟ್ಟ ಹಲವಾರು ವಿಡಿಯೋಗಳು ಮಾಡಿದ್ದೇವೆ. ಎಲ್ಲ ವಿಡಿಯೋಗಳ ಲಿಂಕ್ ಸಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ, ನೋಡಿ ಹಾಗೂ ಮಾಹಿತಿ ತಿಳಿದುಕೊಳ್ಳಿ. ರೈತರಿಗೆ ಆ ಒಂದು ವಿಡಿಯೋಗಳು ನೀವು ಶೇರ್ ಮಾಡಿ.